ವರ್ಷಗಳಿಗೂ ಹೆಚ್ಚು ಕಾಲ ದೇವರು ನಮ್ಮ ಚರ್ಚ್ ಕುಟುಂಬದ ಮೂಲಕ ನಂಬಿಕೆ, ತ್ಯಾಗ ಮತ್ತು ಕೃಪೆಯ ಕಥೆಯನ್ನು ಬರೆಯುತ್ತಿದ್ದಾನೆ. ಇದು ಆ ಪ್ರಯಾಣ. ಇದು ವಿನಮ್ರವಾಗಿ ಪ್ರಾರಂಭವಾಯಿತು. 1998ರ ಆರಂಭದಲ್ಲಿ ಒಂದು ಸಣ್ಣ ಮನೆ, ಅಲ್ಲಿ ಬೆರಳೆಣಿಕೆಯಷ್ಟು ಭಕ್ತರು ದೇವರನ್ನು ಆರಾಧಿಸಲು ಒಟ್ಟುಗೂಡಿದರು. 2002ರ ಹೊತ್ತಿಗೆ ನಮ್ಮ ಸಂಖ್ಯೆ ಹೆಚ್ಚಾಯಿತು ಮತ್ತು ಹತ್ತಿರದ ಶಾಲಾ ತರಗತಿ ಕೋಣೆಯಲ್ಲಿ ಭಾನುವಾರದ ಸೇವೆಗಳನ್ನು ನಡೆಸಲು ದೇವರು ನಮಗೆ ಒಂದು ಬಾಗಿಲನ್ನು ತೆರೆದನು. 2010ರಲ್ಲಿ ದೇವರ ಕೃಪೆಯಿಂದ ಶ್ರೀ ನೆಪೋಲಿಯನ್ ಅವರ ಮೂಲಕ ನಮಗೆ ಒಂದು ಮೀಸಲಾದ ಆರಾಧನಾ ಸ್ಥಳವನ್ನು ಆಶೀರ್ವದಿಸಿದರು. ನಮ್ಮ ಕುಟುಂಬವು ಹೆಚ್ಚಾದಂತೆ 2011ರಲ್ಲಿ ನಾವು ಆ ಸಣ್ಣ ಜಾಗವನ್ನ ವಿಸ್ತರಿಸಿ ಹೆಚ್ಚಿನ ದೇವರ ಜನರನ್ನ ಇರಿಸಿಕೊಂಡೆವು. ಯೇಸು ಇನ್ನೂ ಮುಗಿಸಿಲ್ಲ. ಹೆಚ್ಚುವರಿ ಆಸನಕ್ಕಾಗಿ ಆತನು ನಮಗೆ ಒಂದು ಸಣ್ಣ ಹೊರಾಂಗಣ ಆಶ್ರಯವನ್ನು ಆಶೀರ್ವದಿಸಿದರು. ನಂತರ ಕೋವಿಡ್ ಜಗತ್ತನ್ನು ಹಾಗೂ ನಮ್ಮ ಚರ್ಚ್ ಅನ್ನು ತಲುಪಿತು. ನಾವು ಆನ್ಲೈನ್ ಸಭೆಗಳಿಗೆ ಸ್ಥಳಾಂತರಗೊಂಡೆವು. ನಂತರ ಸರ್ಕಾರಿ ನಿಯಮಗಳನ್ನು ಪಾಲಿಸುತ್ತಾ ನಮ್ಮ ಟೆರೆಸ್ನಲ್ಲಿ ಹೊರಾಂಗಣ ಆರಾಧನೆ ನಡೆಸಿದೆವು. ಆದರೆ ಹೆಚ್ಚುತ್ತಿರುವ ಸಂಖ್ಯೆ ಮತ್ತು ನೆರೆಹೊರೆಯವರ ಸವಾಲುಗಳಿಂದಾಗಿ ಮುಚ್ಚಿದ ಕೋಣೆಯಲ್ಲಿ ಆರಾಧಿಸುವುದು ಕಷ್ಟಕರವಾಯಿತು. ದೇವರು ನಮ್ಮ ಹೋರಾಟವನ್ನು ಕಂಡು ಸರಳವಾದ ಟಾರ್ಪಾಲಿನ್ ಆಶ್ರಯವನ್ನು ಒದಗಿಸಿದರು. ನಮ್ಮ ಪಾಸ್ಟರ್ ಮತ್ತು ಚರ್ಚ್ ಕುಟುಂಬದ ಪ್ರಾರ್ಥನೆಗಳ ಮೂಲಕ ದೇವರು ಮತ್ತೆ ಮಾತನಾಡಿದರು ಮತ್ತು ನಾವು ಸನ್ಬೋರ್ಡ್ನಿಂದ ಸರಿಯಾದ ಆಶ್ರಯವನ್ನು ನಿರ್ಮಿಸಿದೆವು. ವರ್ಷಗಳ ನಂತರ ಶಬ್ದದಿಂದ ಕಾಳಜಿಯಿಂದಾಗಿ ಹೊಸ ಅಡೆತಡೆಗಳು ಹುಟ್ಟಿಕೊಂಡವು. ನಾವು 40 ದಿನಗಳ ಉಪವಾಸ ಮತ್ತು ಪ್ರಾರ್ಥನೆಯೊಂದಿಗೆ ಉತ್ತರಿಸಿದೆವು ಮತ್ತು ದೇವರು ಆ ಆಶ್ರಯವನ್ನು ಸೌಂಡ್ ಪ್ರೂಫ್ ಶೀಟ್ಗಳಾಗಿ ಪರಿವರ್ತಿಸಿದರು. ಆದ್ದರಿಂದ ನಾವು ಶಾಂತಿಯಿಂದ ಪ್ರಾರ್ಥಿಸುವಂತಾಯಿತು. ಸಂಪೂರ್ಣವಾಗಿ ಸೌಂಡ್ ಪ್ರೂಫ್ ಸಭಾಂಗಣದಲ್ಲಿ ನಿಂತಿದ್ದೇವೆ, ಸುಮಾರು 250 ಆಸನಗಳೊಂದಿಗೆ. ಇದು ದೇವರ ನಂಬಿಗಸ್ತಿಕೆಯ ಸಾಕ್ಷಿಯಾಗಿದೆ. ದೇವರನ್ನು ಸ್ತುತಿಸೋಣ. ನಂಬಿದ ಪ್ರತಿಯೊಂದು ಚರ್ಚ್ ಕುಟುಂಬಕ್ಕೂ ಧನ್ಯವಾದಗಳು.